Hi friends, very good morning. So previous ಕ್ಲಾಸಲ್ಲಿ ನಾವು ಎನ್ ಪಿ ಒ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಪ್ರಾಕ್ಟಿಕಲ್ ಕ್ವಶನ್. ಸೊ ಆಲ್ರೆಡಿ ಕ್ಲಾಸಿಫಿಕೇಷನ್ ಆಫ್ ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಐಟಮ್ಸ್. ಸೊ ಒಂದು ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಲ್ವಾ. ಸೊ ಎಲ್ಲರಿಗೂ ಗೊತ್ತು. ಸೊ ಯಾವ ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ ಅಂತ. ಸೊ ಅದು ಕ್ಯಾಪಿಟಲ್ ಐಟಮ್ಸ್ ಆಗಿರ್ಬೋದು ಆರ್ ರೆವಿನ್ಯೂ ಐಟಮ್ಸ್ ಆಗಿರ್ಬೋದು. ಸೊ ಕ್ಯಾಪಿಟಲ್ ಟು ಬರುತ್ತೆ, ಕ್ಯಾಪಿಟಲ್ ರಿಸಿಪ್ಟ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಟು ರೆವೆನ್ಯೂ ರಿಸಿಪ್ಟ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ರಿಸಿಪ್ಟ್ ಅಂತ ಗೊತ್ತಲ್ಲ ನಿಮಗೆ. ಸೊ ರಿಸಿಪ್ಟ್ ಮೀನ್ಸ್ ರಿಸೀವ್ ಆಗೋದು ಕ್ಯಾಶ್. ಸೊ ಕ್ಯಾಶ್ ಸೊ ಇನ್ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಯಾಶ್ ಇನ್ ಆಗೋದು ರಿಸಿಪ್ಟು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೀನ್ಸ್ ಕ್ಯಾಶ್ ನಾವು ಎಕ್ಸ್ಪೆನ್ಸ್ ಮಾಡೋದು. ಸೊ ಕ್ಯಾಶ್ ಔಟ್ ಅಂದ್ಕೊಳ್ಳಿ. ಸೊ ರೆವೆನ್ಯೂ ರಿಸಿಪ್ಟ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಗೊತ್ತಲ್ಲ ನಿಮಗೆ. ಕ್ಯಾಪಿಟಲ್ ಮೀನ್ಸ್ ಲಾಂಗ್ ಟರ್ಮ್ಗೆ. ಸೊ ರಿಸಿಪ್ಟ್ ಮೀನ್ಸ್ ಶಾರ್ಟ್ ಟರ್ಮ್. ಸೊ ಎಲ್ಲರಿಗೂ ನೆನಪಿದೆ ಅನ್ಕೊತೀನಿ. ಸೊ ಕ್ಯಾಪಿಟಲ್ ರಿಸಿಪ್ಟ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ರಿಸಿಪ್ಟ್ ಆ್ಯಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಅಬ್ಸರ್ವ್ ಮಾಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೆಗಸಿಸ್ ಅಂದರೆ ಗೊತ್ತಲ್ವಾ, ಆಸ್ ಎ ವಿಲ್. ಸೊ ವಿಲ್ ಮೀನ್ಸ್ ಇದು ಯಾವುದು ಹೋಗುತ್ತೆ. ಲೆಗಸಿಸ್ ಮೀನ್ಸ್ ಅಮೌಂಟ್ ನಾವು ರಿಸಿಪ್ಟ್ ಮಾಡ್ಕೊಳ್ಳೋದು. ಸೊ ರಿಸಿಪ್ಟ್ ಮೀನ್ಸ್ ಕ್ಯಾಪಿಟಲ್ ರಿಸಿಪ್ಟ್. ಲೆಗಸಿಸ್ ಯಾವುದು ಬರುತ್ತೆ, ಕ್ಯಾಪಿಟಲ್ ರಿಸಿಪ್ಟ್. ಬಿಕಾಸ್ ವಿಲ್ ನಮ್ಗೆ ಬರ್ದಿಟ್ಕೊಡೋದು. ಸೊ ಲಾಂಗ್ ಪ್ರೋಸೆಸ್ ಇದು. ಲಾಂಗ್ ಅಂದರೆ ಕ್ಯಾಪಿಟಲ್ ಮೀನ್ಸ್ ರಿಸೀವ್ ಆಗ್ತಾ ಇರೋದು ಕ್ಯಾಶು. ಸೊ ರಿಸಿಪ್ಟ್. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫ್ರಮ್ ಮೆಂಬರ್ಸ್. ಸಬ್ಸ್ಕ್ರಿಪ್ಷನ್ ಅಂದರೆ ಗೊತ್ತಲ್ವಾ. ಸೊ ರಿಸೀವ್ಡ್ ಅಮೌಂಟ್ ರಿಸೀವ್ಡ್ ಬೈ ದ ಮೆಂಬರ್ಸ್ ಬೈ ಆ್ಯನ್ಯುವಲ್ ಬೇಸಿಸ್. ಸಬ್ಸ್ಕ್ರಿಪ್ಷನ್ ಅಂದ್ರೇನು, ಆ್ಯನ್ಯುವಲ್ ಬೇಸಿಸಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದು. ಸೊ ಆ್ಯನ್ಯುವಲ್ ಬೇಸಿಸ್ ಅಂದರೆ ಅದು ಬರುತ್ತೆ ಶಾರ್ಟ್ ಟರ್ಮ್. ಸೊ ರೆವಿನ್ಯೂ ಬರುತ್ತೆ. ಸೊ ನೋಡಿ, ಇಲ್ಲಿ ಟು ನ್ಯೂಸ್ ಪೇಪರ್ ಅಂದಾಗ ಅಮೌಂಟ್ ನಾವು ಸ್ಪೆಂಡ್ ಮಾಡೋದು, ಅಮೌಂಟ್ನ ನಾವು ಖರ್ಚು ಮಾಡ್ತಾಯಿದ್ದೀವಿ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫ್ರಮ್ ಮೆಂಬರ್ಸ್ ಮೀನ್ಸ್ ಅಮೌಂಟ್ನ ನಾವು ರಿಸೀವ್ ಮಾಡ್ಕೊತಾ ಇದ್ದೀವಿ ಮೆಂಬರ್ಸ್ ಹತ್ರ. ಸೊ ಅವಾಗೇನಾಗುತ್ತೆ, ರೆವೆನ್ಯೂ ರಿಸಿಪ್ಟ್ ಆಗುತ್ತೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಅಂದರೆ ನಾವು ಅಮೌಂಟು ಎಕ್ಸ್ಪೆನ್ಸ್ ಖರ್ಚು ಮಾಡೋದು. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್, ಇಲ್ಲಿ ಅಮೌಂಟ್ ರಿಸೀವ್ ಮಾಡ್ಕೊತೀವಿ. ಸೊ ರೆವೆನ್ಯೂ ರಿಸಿಪ್ಟ್. ಸೊ ಎರಡಕ್ಕೂ ಡಿಫ್ರೆನ್ಸ್. ಜಸ್ಟ್ ಸಬ್ಸ್ಕ್ರಿಪ್ಷನ್ ಮಾತ್ರ ಕೊಟ್ಟು ಅಂದ್ಕೊಳ್ಳಿ, ಒನ್ ವರ್ಡ್ ಮಾತ್ರ. ಸೊ ಒನ್ ವರ್ಡ್, ಜಸ್ಟ್ ಸಬ್ಸ್ಕ್ರಿಪ್ಷನ್ ಮಾತ್ರ ಇದೆ ಹತ್ರ ಒನ್ ವರ್ಡ್ ಮಾತ್ರ ಕೊಟ್ಟಾಗ ಅದನ್ನು ಮೆಂಬರ್ಸ್ ಹತ್ರ ರಿಸೀವ್ ಮಾಡ್ಕೊಂಡಿದೆ ಅಂತ ಟ್ರೀಟ್ ಮಾಡಿ. ಸೊ ಆಗ ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿದ್ದೀನಿ. ಜಸ್ಟ್ ಸಬ್ಸ್ಕ್ರಿಪ್ಷನ್ ಮಾತ್ರ ಕೊಟ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿ ಬರೀನಿ. ಸೊ ಆಲ್ರೆಡಿ ನಿಮ್ಗೆ ಎನ್ ಪಿ ಒ ಕ್ಲಾಸ್ ಆಗಿದೆ, ನೋಟ್ಸ್ ಸೆಂಡ್ ಮಾಡಿದ್ದೀನಿ. ಸೊ ನೋಟ್ಸ್ ಕಂಪ್ಲೀಟ್ ಮಾಡಿ ಎಲ್ಲರೂ ಎನ್ ಪಿ ಒದು. ಸೊ ಎನ್ ಪಿ ಒದು ಥಿಯರಿ ನೋಟ್ಸು ಕಳಿಸಿರಲ್ವಾ. ಸೊ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಏನು ಮಾಡಿದ್ದೀನಿ, ಪ್ರಾಕ್ಟಿಕಲ್ ಕ್ವಶನ್ ಕ್ಲಾಸಲ್ಲಿ 4 ಆಗಿದೆ, 4 ಪ್ರಾಬ್ಲಮ್ಸ್ ಆಗಿದೆ ಕ್ಲಾಸಿಫಿಕೇಷನ್ ಆಫ್ ಇದು. ಸೊ 4 ಕಂಪ್ಲೀಟ್ ಮಾಡಿ, ಇನ್ನು ಒಂದು 2 ಮಾಡೋಣ ಸಾಕು. 2 or 3 ಪ್ರಾಬ್ಲಮ್ಸ್ ಕ್ಲಾಸಿಫಿಕೇಷನ್ ಮಾಡೋಣ, 2 or 3. ಸೊ ಮತ್ತೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಹಾಕೊಂಡಿದೆ ಪ್ರಾಕ್ಟಿಕಲ್ ಕ್ವಶನ್. ಇನ್ನೂ ಒಂದಿದೆ 5 ಮಾರ್ಕ್ಸ್ಗೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋಣ ಮತ್ತೆ. ಕಾನ್ಸೆಪ್ಟ್ ಇರ್ತಿದೆಯಾ. ಸೊ ಈಗ ಇನ್ನೊಂದು 2 ಮಾಡೋಣ ಕ್ಲಾಸಿಫಿಕೇಷನ್ನು, ಮತ್ತು ಬೇರೆ ಟಾಪಿಕ್ಗೆ ಮೂವ್ ಆಗೋಣ. ಸೊ ಓಕೆ, ಇನ್ನೊಂದು ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ. ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಐಟಮ್ಸ್. ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಐಟಮ್ಸ್. ಲೈಫ್ ಮೆಂಬರ್ಶಿಪ್ ಫೀ. ಸೊ ನಿಮ್ಗೆ ಹೇಳಿ ಏನಿಲ್ವಾ ನೋಡಿ, ಇಲ್ಲಿ ಸಬ್ಸ್ಕ್ರಿಪ್ಷನ್ ಫೀ ಬರುತ್ತೆ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀ ಬರುತ್ತೆ. ಸಬ್ಸ್ಕ್ರಿಪ್ಷನ್ ಅಂದರೆ ಸೊ ಆ್ಯನ್ಯುವಲ್ ಬೇಸಿಸಲ್ಲಿ ರಿಸೀವ್ ಮಾಡ್ಕೊಳ್ಳೋದು. ಸೊ ಆ್ಯನ್ಯುವಲ್ ರಿಸೀವ್ ಮಾಡ್ಕೊಂಡಾಗುತ್ತೆ ಶಾರ್ಟ್ ಟರ್ಮ್. ಲೈಫ್ ಮೆಂಬರ್ಶಿಪ್ ಫೀ ಆರ್ ಎಂಟ್ರೆನ್ಸ್ ಫೀ ಎರಡೂ ಏನು ಲಾಂಗ್ ಟರ್ಮ್. ಸೊ ಲೈಫ್ ಮೆಂಬರ್ಶಿಪ್ ಅಂದ್ರೇನು, ಸೊ ಮೆಂಬರ್ಸ್ ಏನು ಮಾಡ್ತಾರೆ ಇಲ್ಲಿ, ಓನ್ಲಿ ಒನ್ ಟೈಮ್ ಪೇ ಮಾಡ್ತಾರೆ. ಲೈಫ್ ಮೆಂಬರ್ಶಿಪ್ ಏನು ಮಾಡ್ತಾರೆ, ಮೆಂಬರ್ಸ್ ಓನ್ಲಿ ಒನ್ ಟೈಮ್ ಅಟ್ ದ ಅಡ್ಮಿಷನ್ ಆಫ್ ಎ ಟೈಮಲ್ಲಿ ಏನು ಮಾಡ್ತಾರೆ, ಅಮೌಂಟ್ನ ಪೇ ಮಾಡ್ತಾರೆ. ಸೊ ಅದನ್ನೇನಂತ ಟ್ರೀಟ್ ಮಾಡಬೇಕು, ಲಾಂಗ್. ಸೊ ಅವಾಗೇನಾಗುತ್ತೆ, ಇದು ಲೈಫ್ ಮೆಂಬರ್ಶಿಪ್ ಬಂದು ಕ್ಯಾಪಿಟಲ್ ರಿಸಿಪ್ಟ್. ಬೇಕಾದರೆ ಅವ್ರು ನಮಗೆ ಅಮೌಂಟ್ ಪೇ ಮಾಡ್ತಾರೆ, ಮೆಂಬರ್ಸ್ ನಮಗೆ ಅಮೌಂಟ್ ಪೇ ಮಾಡ್ತಾರೆ. ಸೊ ಅಮೌಂಟ್ ರಿಸೀವ್ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ರಿಸಿಪ್ಟ್. ನೆನಪಲ್ಲಿ ಇಟ್ಕೊಳ್ಳಿ, ಲೈಫ್ ಮೆಂಬರ್ಶಿಪ್ ಫೀ ಆ್ಯಂಡ್ ಎಂಟ್ರೆನ್ಸ್ ಫೀ. ಲೈಫ್ ಮೆಂಬರ್ಶಿಪ್ ಫೀ ಆ್ಯಂಡ್ ಎಂಟ್ರೆನ್ಸ್ ಫೀ ಎರಡೂ ಒಂದೇ. ಅವೆಲ್ಲ ಲಾಂಗ್ ಪ್ರೋಸೆಸ್, ಓನ್ಲಿ ಒನ್ ಟೈಮ್ ಪೇಮೆಂಟ್ ಮಾಡೋದು. ಸೊ ಅದಕ್ಕೆ ಕ್ಯಾಪಿಟಲ್. ಅದೇ ನಿಮಗೆ ಸೊ ಅವಾಗ ಹೇಳಿದೆಲ್ಲ ಸಬ್ಸ್ಕ್ರಿಪ್ಷನ್ ಮೀನ್ಸ್ ಆ್ಯನ್ಯುವಲ್ ಬೇಸಿಸ್, ಓನ್ಲಿ 1 ಇಯರ್ಗೆ ಪೇಮೆಂಟ್ ರಿನ್ಯೂವಲ್ ಮಾಡ್ಕೊತಾ ಇರ್ತಾರೆ. ಸೊ ಅವಾಗ ಶಾರ್ಟ್ ಟರ್ಮ್. ಸೊ ಮ್ಯಾಕ್ಸಿಮಮ್ ಕ್ಲಾಸ್ ನಾವು ಮಾಡಿದಾಗ ಕ್ಲಾಸಿಫಿಕೇಷನ್ ಯಾರು ಅಟೆಂಡ್ ಆಗಿದ್ದೀರಾ ಅವ್ರು ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ರಿಮೈನಿಂಗ್ ಪರ್ಸನ್ಸ್ ಯಾರು ಆಬ್ಸೆಂಟ್ ಆಗಿದ್ದಾರೆ ಫಸ್ಟ್ ಕ್ಲಾಸ್ ಸ್ವಲ್ಪ ಜಾಸ್ತಿ ಡೌಟ್ ಇರುತ್ತೆ. ಸೊ ಅವ್ರು ಬೇಕಾದ್ರೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಮತ್ತೆ ನೋಡೋಣ ಅವ್ರಿಗೆ. ನೆಕ್ಸ್ಟ್ ಒನ್, ಲೆಗಸಿಸ್ ರಿಸೀವ್ಡ್. ಆಲ್ರೆಡಿ ಹೇಳಿದ್ದೀನಿ ಲೆಗಸಿಸ್. ಏನು ಲೆಗಸಿಸ್ ಅಂದರೆ ವಿಲ್.
ಸೊ ಡೆತ್ ಆಗಿರೋ ಪರ್ಸನ್ನ ವಿಲ್ನ ಬರೆದಿರೋದು. ಸೊ ನಮಗೆ ಯಾವತ್ತೂ ಬರೋದಿಲ್ಲ, ಅದು ಲಾಂಗ್ ಪ್ರೋಸೆಸ್ ಅರ್ಥ. ಸೊ ಕ್ಯಾಪಿಟಲ್ ರಿಸಿಪ್ಟ್. ನೆಕ್ಸ್ಟ್ ಪ್ರೈಸ್ ಅಮೌಂಟ್ ರಿಸೀವ್ಡ್ ಫ್ರಮ್ ಎ ಲಾಟರಿ. ಇಲ್ಲೇನಾಗಿದೆ, ಅಮೌಂಟ್ ರಿಸೀವ್ ಆಗ್ತಾ ಇದೆ, ಬಟ್ ಎಲ್ಲಿಂದ ಬರ್ತದೆ, ಲಾಟರಿ. ನೋಡಿ ಲಾಟರಿ ಅನ್ನೋದು ನಮಗೆ ಶಾರ್ಟ್ ಟರ್ಮ್ ಬರೋದಿಲ್ಲ, ಸೊ ಯಾವತ್ತೂ ಲಾಂಗ್ ಪ್ರೋಸೆಸ್ ಅದು ಅರ್ಥ. ಲಾಟರಿ ಅನ್ನೋದು ಏನಾಗುತ್ತೆ, ನಮಗೆ ಲಾಂಗ್ ಪ್ರೋಸೆಸ್ಸಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಅದು ಯಾವುದು ಬರುತ್ತೆ, ಕ್ಯಾಪಿಟಲ್ ರಿಸಿಪ್ಟ್. ಕ್ಯಾಪಿಟಲ್ ರಿಸಿಪ್ಟ್. ನೆಕ್ಸ್ಟ್ ಆನರಿಯಮ್ ಪೇಯ್ಡ್ ಟು ಸೆಕ್ರೆಟ್ರಿ. ಆನರಿಯಮ್ ಅಂದರೆ ನಿಮಗೆ ಹೇಳಿ, ಸೊ ಯಾರಿಗೋ ಒಬ್ಬರು ಸನ್ಮಾನ ಮಾಡೋದು, ಅವ್ರಿಗೆ ಗೌರವಧನ ಕೊಡೋದು. ಆನರಿಯಮ್ ಅಂದರೆ ಗೌರವಧನ. ಸೊ ಯಾರೋ ಸೋಷಿಯಲಲ್ಲಿ ಒಳ್ಳೆಯ ಸರ್ವಿಸ್ನ ಕೊಟ್ಟಿರ್ತಾರೆ ಪಬ್ಲಿಕ್ಗೆ, ಅಂಥ ಪರ್ಸನ್ಸ್ನ ನಾವು ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡಿ ಅವ್ರಿಗೆ ಏನು ಮಾಡ್ತೀವಿ, ಸೊ ಸಮ್ ಪ್ರೈಸಸ್ನ ಇಶ್ಯೂ ಮಾಡ್ತೀವಿ. ಸೊ ಅದು ಲಾಂಗ್ ಟರ್ಮ್ ಬರೋದಿಲ್ಲ. ಸೊ ಪ್ರೈಸ್ ಕೊಡುವಾಗ ಏನು ಮಾಡ್ತೀವಿ, ಎವರಿ 1 ಮಂತ್ ಒಂದ್ಸಲಿ ಕೊಡ್ತಾ ನಿಂತೀವಿ, ಅವಾಗ ಏನಾಗುತ್ತೆ, ಶಾರ್ಟ್. ಲೆಗೇಸಿಸ್ ನೋಡಿ ಲಾಂಗ್ ಟರ್ಮ್, ಲೆಗೇಸಿಸ್ ಲಾಂಗ್ ಟರ್ಮ್, ಆನರಿಯಮ್ ಬಂದು ಶಾರ್ಟ್ ಟರ್ಮ್. ಸೊ ಆನರಿಯಮ್ ಮೀನ್ಸ್ ರಿಸಿಪ್ಟ್ ಆಗೋದಿಲ್ಲ. ಆನರಿಯಮ್ ಏನಾಗುತ್ತೆ, ನಾವು ಅಮೌಂಟ್ ಕೊಡ್ತೀವಿ ಅವರಿಗೆ, ಸೊ ಕೊಟ್ಟಾಗ ಏನಾಗುತ್ತೆ, ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಸೇಲ್ಸ್ ಪ್ರೊಸೀಡ್ಸ್ ಆಫ್ ಓಲ್ಡ್ ಟೆನ್ನಿಸ್ ಬಾಲ್. ನೀವು ಆಲ್ರೆಡಿ ಹೇಳಿದ್ದೀನಲ್ಲ, ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ನ ಸೇಲ್ ಮಾಡೋದು. ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಅಂದರೆ ನಾವು ಸ್ಪೋರ್ಟ್ಸ್ ಮೆಟೀರಿಯಲ್ ನಮ್ಮದಲ್ಲಿ ಡ್ಯಾಮೇಜ್ ಆಗ್ತಾನೆ ಇರುತ್ತೆ ಪ್ರತಿ ಸರಿನೂ. ಸೊ ಅದರ ಡ್ಯಾಮೇಜ್ ಆಗಿರೋದನ್ನ ಏನು ಮಾಡ್ತೀವಿ, ಸೇಲ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ. ಸೊ ಅದು ಲಾಂಗ್ ಟರ್ಮ ಶಾರ್ಟ್ ಟರ್ಮ. ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್ ಏನು ಮಾಡಿದೆ, ಶಾರ್ಟ್ ಟರ್ಮ್ ಅಲ್ವಾ, ಸ್ಪೋರ್ಟ್ಸ್ ಮೆಟೀರಿಯಲ್ ಸೇಲ್ ಮಾಡೋದು. ಸೊ ಸೇಲ್ ಮಾಡಿದಾಗ ನಮಗೆ ಏನು ಬರುತ್ತೆ, ಅಮೌಂಟ್ ಬರುತ್ತೆ. ಸೊ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್. ಸೊ ಇದನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ಒನ್, ಕ್ಲಾಸಿಫೈ ದ ಫಾಲೋಯಿಂಗ್ ಐಟಮ್ಸ್ ಇಂಟು ರೆವಿನ್ಯೂ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್. ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ಲೈಟ್ ಆ್ಯಂಡ್ ಫ್ಯಾನ್ಸ್ ನಿಮ್ಗೆ ಆಲ್ರೆಡಿ ಬಂದಿದೆ ಇದು. ಸೊ ರಿಪ್ಲೇಸ್ಮೆಂಟ್ ಏನಿದೆ, ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ನ್ಯೂ ಮಿಷನರಿ ಅಂತ ಬಂದಿದೆ, ರೈಟ್. ಸೊ ಏನು ನ್ಯೂ ಮಿಷನರಿನ ಇನ್ಸ್ಟಾಲೇಷನ್ ಮಾಡಿದಾಗ ಲಾಂಗ್ ಬರುತ್ತಾ, ಶಾರ್ಟ್ ಬರುತ್ತಾ, ಲಾಂಗ್. ಸೊ ಇದು ಅಷ್ಟೇ, ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ಲೈಟ್ ಆ್ಯಂಡ್ ಫ್ಯಾನ್ ಮೀನ್ಸ್ ಲಾಂಗ್ ಪ್ರೋಸೆಸ್, ಶಾರ್ಟ್ ಪ್ರೋಸೆಸ್ ಬರೋಲ್ಲ, ಲಾಂಗ್ ಪ್ರೋಸೆಸ್ ಬರುತ್ತೆ. ಸೊ ಓಕೆ, ಕ್ಯಾಪಿಟಲ್ ಅಂತ ಫೈಂಡ್ ಔಟ್ ಮಾಡಿದ್ರಿ, ರಿಸಿಪ್ಟ್ ಆಗುತ್ತಾ ಆರ್ ಎಕ್ಸ್ಪೆಂಡಿಚರ್ ಆಗುತ್ತಾ. ಸೊ ಎಕ್ಸ್ಪೆಂಡಿಚರ್, ಬಿಕಾಸ್ ಇನ್ಸ್ಟಾಲೇಷನ್ ಚಾರ್ಜಸ್ ನಾವು ಅಮೌಂಟ್ ಪೇ ಮಾಡ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫ್ರಮ್ ಸ್ಪೆಷಲ್ ಪರ್ಪಸ್. ಸೊ ಇದೇನಾಗುತ್ತೆ, ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫ್ರಮ್ ಸ್ಪೆಷಲ್ ಪರ್ಪಸ್. ನೋಡಿ ಇಲ್ಲಿ ಸ್ಪೆಷಲ್ ಪರ್ಪಸ್ ಅಂತ ಬರ್ತದೆ ನೋಡಿ, ಡೊನೇಷನ್ಸ್ ಆಗಿರ್ಬೋದು, ಆ ಸ್ಪೆಷಲ್ ಪರ್ಪಸ್ಗಾದರೆ ಏನೋ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು ಅರ್ಥ. ಸೊ ಈ ಥರ ಏನೇ ರಿಸೀವ್ ಮಾಡ್ಕೊಳ್ಳಿ ಅದನ್ನೇನಂತೀವಿ, ಲಾಂಗ್ ಟರ್ಮ್ ಏನಿದ್ವಿ, ಲಾಂಗ್. ಸ್ಪೆಷಲ್ ಪರ್ಪಸ್ ಆಗಿರ್ಬೋದು, ಡೊನೇಷನ್ಸ್ ಆಗಿರ್ಬೋದು, ಇದರ ರಿಸೀವ್ ಮಾಡ್ಕೊಂಡು ಏನಾಗುತ್ತೆ, ಲಾಂಗ್ ಟರ್ಮ್. ಸೊ ಕ್ಯಾಪಿಟಲ್ ರಿಸಿಪ್ಟ್. ನೆಕ್ಸ್ಟ್ ಮ್ಯಾಚ್ ಎಕ್ಸ್ಪೆನ್ಸಸ್ ಮೆಟ್ ಔಟ್ ಫಾರ್ ಮ್ಯಾಚ್ ಫಂಡ್. ನೋಡಿ ಇಲ್ಲ, ಇನ್ನೂ ಒಂದು ಬಂದಿದೆ ಇಲ್ಲಿ, ಫಂಡ್. ಸ್ಪೆಷಲ್ ಪರ್ಪಸ್, ಫಂಡ್ ಆರ್ ಡೊನೇಷನ್, 3 ಒಂದೇ, ನೆನಪಲ್ಲಿ ಇಟ್ಕೊಳ್ಳಿ. ಫಂಡ್ ಬಂದರೂ ಒಂದೇ, ಡೊನೇಷನ್ ಬಂದ್ರೂ ಒಂದೇ. ಸೊ ಮತ್ತು ಸ್ಪೆಷಲ್ ಪರ್ಪಸ್. ಸೊ 3 ವರ್ಡ್ಸ್ ನೆನಪಲ್ಲಿ ಇಟ್ಕೊಳ್ಳಿ. ಇವೆಲ್ಲ ಬಂದ್ರೂ ನಮಗೆ ಲಾಂಗ್ ಟರ್ಮ್ ಅಂತ. ಸೊ ಇವೆಲ್ಲ ಏನು, ಲಾಂಗ್ ಟರ್ಮ್. ಫಂಡ್ಸ್ ಬಂದರೂ ಅಷ್ಟೇ, ನಮ್ಗೆ ಫಂಡ್ಸ್ ಯಾವತ್ತೂ ಕೊಡೋದಿಲ್ಲ. ಸೊ ರೇರ್ ಕೇಸಸಲ್ಲಿ ಫಂಡ್ನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಡೊನೇಷನ್ಸ್ ಅಷ್ಟೇ ರೇರ್ ಕೇಸಸಲ್ಲಿ, ಲಾಂಗ್ ಟರ್ಮ್. ಸ್ಪೆಷಲ್ ಫಂಡ್ಸ್ ಅಷ್ಟೇ ಅದೇ. ಸೊ ಈ 3 ಏನು, ಲಾಂಗ್ ಟರ್ಮ್ ಮೀನ್ಸ್ ಕ್ಯಾಪಿಟಲ್. ಮ್ಯಾಚ್ ಎಕ್ಸ್ಪೆನ್ಸಸ್ ಮೆಟ್ ಬೈ, ಇಲ್ಲಿ ಎಕ್ಸ್ಪೆನ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಅಂತ ಫೈಂಡ್ ಔಟ್ ಮಾಡಿದ್ರಿ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬರುತ್ತೆ. ನೆಕ್ಸ್ಟ್ ಪ್ರೈಸಸ್ ಅವಾರ್ಡೆಡ್ ಟು ಸ್ಟೂಡೆಂಟ್ಸ್ ಆನ್ ದ ಕಾಲೇಜ್ ಡೇ. ಸೊ ಇಲ್ಲೇನಾಗ್ತಾ ಇದೆ, ಕಾಲೇಜ್ ಡೇಯಲ್ಲಿ ಏನು ಮಾಡ್ತಾರೆ, ಪ್ರೈಸ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಗೆ. ಸೊ ಲಾಂಗ್ ಟರ್ಮ್ ಬರುತ್ತಾ, ಶಾರ್ಟ್ ಟರ್ಮ್ ಬರುತ್ತಾ ಪ್ರೈಸ್ ಕೊಡೋದು. ಸೊ ಶಾರ್ಟ್ ಟರ್ಮ್ ಏನು ಬರುತ್ತೆ, ಶಾರ್ಟ್ ಟರ್ಮ್. ಸೊ ರೆವೆನ್ಯೂ ಆಯಿತು, ರೆವೆನ್ಯೂ ರಿಸಿಪ್ಟಾ ಎಕ್ಸ್ಪೆಂಡಿಚರ್. ಪ್ರೈಸಸ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಏನಾಗುತ್ತೆ ಅದು, ರೆವೆನ್ಯೂ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಲ್ಯಾಬೊರೇಟರಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎ ಕಾಲೇಜ್. ಸೊ ಲ್ಯಾಬೊರೇಟರಿ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ದ ಸೈನ್ಸ್ ಡಿಪಾರ್ಟ್ಮೆಂಟ್. ಸೊ ಸೈನ್ಸ್ ಗೊತ್ತಲ್ವ ನಿಮಗೆ, ಅವರು ಸೊ ಏನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಲ್ಯಾಬಲ್ಲಿ ಏನೋ ಒಂದು ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಏನೋ ಒಂದು ಎಕ್ವಿಪ್ಮೆಂಟ್ ತೊಗೊಳಕ್ಕಾಗಿರ್ಬೋದು, ಆ ಲಿಕ್ವಿಡ್ಸ್ ತೊಗೊಳಕ್ಕಾಗಿರ್ಬೋದು, ಈ ಥರ ಶಾರ್ಟ್ ಟರ್ಮ್ ಎಕ್ಸ್ಪೆನ್ಸಸ್ ಬರ್ತಾ ಇರುತ್ತೆ. ಸೊ ಅದನ್ನು ಲಾಂಗ್ ಟರ್ಮ್ ಅಂತ ಟ್ರೀಟ್ ಮಾಡಲ್ಲ, ಇದು ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಮೀನ್ಸ್ ರೆವೆನ್ಯೂ. ಸೊ ರೆವೆನ್ಯೂ ರಿಸಿಪ್ಟ್ ಬರುತ್ತೆ, ಎಕ್ಸ್ಪೆನ್ಸಸ್ ಬರುತ್ತಾ, ರೆವೆನ್ಯೂ ಈಗ ಅವರೇ ಕೊಟ್ಟಿದ್ದಾರೆ ಎಕ್ಸ್ಪೆನ್ಸ್ ಅಂತ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಕಾನ್ಸೆಪ್ಟ್ ಆಗ್ತದಲ್ಲ. ಸೊ ಈಗ ಇವೆರಡೂ ಸಾಲ್ವ್ ಮಾಡಿ. ಸೊ ಆಲ್ರೆಡಿ 3 ಮಾಡಿದ್ದೀರಾ, 3 or 4 ಮಾಡಿದ್ದೀರಾ, ಈಗ ಒಂದು 2, 6 ಸಾಕು. ಕ್ಲಾಸಿಫಿಕೇಷನ್ ಈಗ ರಿವಿಷನ್ ಮಾಡ್ಕೊಳ್ಳಿ. ಸೊ ಏನಾಗಿದ್ದು, ಇಂಪಾರ್ಟೆಂಟ್ ಕ್ವಶನ್, 5 marks ಕಂಪಲ್ಸರಿ ಬರುತ್ತೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಗೆ NPOದಲ್ಲಿ ಕಂಪಲ್ಸರಿ ಇದು ಬಂದೇ ಬರುತ್ತೆ.
ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೆಗಸೀಸ್ ಮೀನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ರಿಸಿಪ್ಟ್. ಆನೋರಿಯಮ್ ಮೀನ್ಸ್, ಆನೋರಿಯಮ್ ಅಂದರೆ ಏನು, ಗೌರವಧನ, ನಾವು ಖರ್ಚು ಮಾಡೋದು, ಸನ್ಮಾನ ಮಾಡೋದು. ಸೊ ಶಾರ್ಟ್ ಟರ್ಮ್ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ಲೆಗಸೀಸ್ ಮೀನ್ಸ್ ಕ್ಯಾಪಿಟಲ್ ರಿಸಿಪ್ಟ್, ಆನೋರಿಯಮ್ ಮೀನ್ಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಅಂದರೆ ಎಕ್ಸ್ಪೆನ್ಸ್, ರೆವಿನ್ಯೂ ಎಕ್ಸ್ಪೆಂಡಿಚರ್. ಸಬ್ಸ್ಕ್ರಿಪ್ಷನ್ ರಿಸಿಪ್ಟ್ ಫ್ರಮ್ ಮೆಂಬರ್ಸ್ ಅಂದರೆ ರೆವಿನ್ಯೂ ರಿಸಿಪ್ಟ್. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಲೈಫ್ ಮೆಂಬರ್ಶಿಪ್ ಅಂದರೆ ಲಾಂಗ್ ಟರ್ಮ್ ರಿಸಿಪ್ಟ್. ಲೆಗಸೀಸ್ ಲಾಂಗ್ ಟರ್ಮ್. ಪ್ರೈಸ್ ಅಮೌಂಟ್ ರಿಸಿಪ್ಟ್ ಫ್ರಮ್ ಲಾಟರ್ ಲಾಂಗ್ ಟರ್ಮ್ ಕ್ಯಾಪಿಟಲ್. ಆನೋರಿಯಮ್ ಇಸ್ ಶಾರ್ಟ್ ಟರ್ಮ್. ಸೇಲ್ಸ್ ಪ್ರೊಸೀಡ್ ಟು ಓಲ್ಡ್ ಐಟಮ್ಸ್ ಅಂದರೆ ಶಾರ್ಟ್ ಟರ್ಮ್. ಸ್ಪೋರ್ಟ್ಸ್ ಮೆಟೀರಿಯಲ್ ಸೇಲ್ ಆಗಿರ್ಬೋದು, ಅಲ್ಲಿ ಓಲ್ಡ್ ಟೆನ್ನಿಸ್ ಬಾಲ್ಸ್, ಎನಿ ಐಟಮ್ಸ್ನ ಸೇಲ್ ಮಾಡೋದು ನಮಗೆ ರೆವಿನ್ಯೂ ಆಗುತ್ತೆ, ಅದು ಶಾರ್ಟ್ ಟರ್ಮ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಇವೆರಡು ಈಗ ಸಾಲ್ವ್ ಮಾಡಿ ಕಂಪಲ್ಸರಿ ನೋಟ್ಸ್ ಕಂಪ್ಲೀಟ್ ಮಾಡಬೇಕು ಎಲ್ಲರೂ. ಅರ್ಥ ಆಗ್ತಿದೆಯಾ? ಸೊ ಕಂಪಲ್ಸರಿ NPO ಥಿಯರಿ ಕಳಿಸಿದ್ದೀನಿ, ಈಗ ಕಂಪ್ಲೀಟ್ ಮಾಡಿ ಆದಷ್ಟು. ಸೊ ನೆಕ್ಸ್ಟ್ ಕ್ಲಾಸ್ ಬಿಗಿನ್ ಆಗೋಷ್ಟಿಗೆ ಕಂಪ್ಲೀಟ್ ಆಗಿರಬೇಕು ಎಲ್ಲರದು. ಸೊ ಅದೇ ರೀತಿ ಪ್ರಾಬ್ಲಮ್ಸ್ ಯಾವುದು ರಫಲ್ಲಿ ಬರ್ಕೊಂಡಿದ್ದೀರಾ ಎಲ್ಲರೂ. ಸೊ ನಾವು ಕ್ಲಾಸಿಫೈ ಮಾಡೋದೆಲ್ಲನೂ ರಫಲ್ಲಿ ಮಾಡ್ಕೊಂಡಿದ್ದೀರಾ, ಆ ರಿವಿಷನ್ ಬುಕ್ಕಲ್ಲಿ ಬರ್ದಿರಾ. ಸೊ ಅದನ್ನೆಲ್ಲ ನೋಟ್ಸ್ಗೆ ಕಾಪಿ ಮಾಡಬೇಕು ಕಂಪಲ್ಸರಿ ಎಲ್ಲನೂ. ಸೊ ರಿವಿಷನ್ ಬುಕ್ಕಲ್ಲಿ ಯಾರು ಬರ್ದಿರಾ ಎಲ್ಲನೂ ಕಂಪಲ್ಸರಿ ಥಿಯರಿ ಆದಮೇಲೆ ಕಾಪಿ ಮಾಡಿ ರಿವಿಷನ್ ಬುಕ್ಕಿಂದ ನೋಟ್ಸ್ಗೆ ಕಂಪಲ್ಸರಿ. ಸೊ 4 ಪ್ರಾಬ್ಲಮ್ಸ್ ಪ್ಲಸ್ 2 ಪ್ರಾಬ್ಲಮ್ಸ್, ಟೋಟಲ್ 6 ಪ್ರಾಬ್ಲಮ್ಸ್ ಆಯಿತು. ಕ್ಲಾಸಿಫಿಕೇಷನ್ 6 ಪ್ರಾಬ್ಲಮ್ಸ್ ಇರಬೇಕು. ಓಕೆ ಸ್ಟೂಡೆಂಟ್ಸ್, ಬಾಯ್.